ರಾಜಪ್ಪ, ಏ ರಾಜಪ್ಪ, ಯಾಕೆ ಹಿಂಗ್ ಕೂತಿದೀಯಾ? ಏನಿಲ್ಲ ಶಾಂತಮ್ಮ. ಅಯ್ಯೋ ದೇವ್ರೆ, ಯಜಮಾನ್ರು ಹುಷಾರಾಗ್ತಿದ್ದಾರೆ, ಈಗೀಗ ಚೆನ್ನಾಗಿ ಓಡಾಡ್ತಿದ್ದಾರೆ. ಆ ಡಾಕ್ಟ್ರ್ ಹೇಳಿದ್ದನ್ನೆಲ್ಲ ನೀನು ತಲೆಗೆ ಹಚ್ಕೋಬೇಡ. ಎದೆ ಬಡ್ತಾ ಒಂದೇ ತಾಳದಲ್ಲಿರುತ್ತೆ. ಆಗಾಗ ಅಪ್ಪಿ ತಪ್ಪಿ ತಾಳ ಹೆಚ್ಚು ಕಮ್ಮಿ ಆದ್ರೆ ಜೋರಾಗಿ ಬಡ್ಕೊಳ್ಳುತ್ತೆ, ಇಲ್ಲ ಅಂದ್ರೆ ನಿಧಾನಕ್ಕೆ ಬಡ್ಕೊಳ್ಳುತ್ತೆ. ಆ ಡಾಕ್ಟ್ರ್ ಹೇಳಿದ್ದನ್ನೆಲ್ಲ ನೀನು ತಲೆಗೆ ಹಾಕೋಬೇಡ. ನಮ್ಮ ಯಜಮಾನ್ರದು ಗಟ್ಟಿ ಜೀವ, ಅವ್ರಿಗೇನು ಆಗಲ್ಲ. ತಗೋ ಕಾಫಿ ಕುಡಿ. ನಂಗೆ ಬೇಡ ಶಾಂತಮ್ಮ. ಯಜಮಾನ್ರು ಹುಷಾರಾಗ್ತಿದ್ದಾರೆ ಅಂತ ನನಗೂ ಗೊತ್ತು. ದೇವ್ರ ದಯದಿಂದ, ಅವ್ರು ಮಾಡಿರೋ ಪುಣ್ಯದಿಂದ 100 ಕಾಲ ಅವ್ರು ಸುಖವಾಗಿ ಬದುಕ್ತಾರೆ. ಆದ್ರೆ ನಾನು ಬೇಜಾರಾಗಿರೋದೇ ಬೇರೆ ಕಾರಣಕ್ಕೆ. ಓ, ಯಜಮಾನ್ರ ವಿಷಯ ಬಿಟ್ಟು ನಿನ್ಗೆ ಬೇಜಾರಾಗಕ್ಕೆ ಬೇರೆ ಕಾರಣನೂ ಇದೆಯಾ? ಅದೇನಪ್ಪ ಅಂತ ದೊಡ್ಡ ಕಾರಣ? ರಾಜಕಾರಣ? ಶಾಂತಮ್ಮ, ನಿನಗೆ ಅದೆಲ್ಲ ಗೊತ್ತಾಗಲ್ಲ. ಅದು ಅದು ನನಗೆ ಈ ಪ್ರೀತಿ ಅಂತಾರಲ್ಲ, ಲವ್, ಪ್ಯಾರ್, ಮೊಹಬ್ಬತ್ ಅಂತ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ರೀತಿ ಹೇಳ್ತಾರಲ್ಲ, ಅದಾಗಿದೆ.